ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಗುರು ಸಂಸ್ಕೃತದ ನಾಯಕ ವಿಶ್ವಗುರು ಬಸವಣ್ಣವರಲ್ಲಿ ವಂದನೆಗಳನ್ನು ಹೇಳ್ತಾ, ಅವರ ಸಮಕಾಲೀನ ಎಲ್ಲ ಶರಣರನ್ನು ನಮಿಸಿ ಮಾನವೀಯ ಮೌಲ್ಯಗಳಿಗೆ ದುಡಿದಿರುವಂಥ ಭಾರತದ ಮತ್ತು ಜಗತ್ತಿನ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಗೌರವ ಮಾಡಿ, ಇವತ್ತು ಇತ್ತೀಚೆಗೆ ಒಂದು ಕನ್ಯೇರಿ ಶ್ರೀಗಳವರು ಕನ್ಯೇರಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೊಸ ವಿವಾದವನ್ನು ಸಮಾಜದಲ್ಲಿ ತೊಗೊಂಡು ಹೊಂಟಾರೆ. ಅದರಿಂದ ಈಗಾಗಲೇ ಪರ ವಿರೋಧ ಸಾಕಷ್ಟು ಚರ್ಚೆ ನಡೀತಾ ಇದ್ದಾವೆ. ಆ ವಿಷಯಕ್ಕೆ ಬಸವ ಭಕ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಅವರು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ತೊಗೊಂಡು ಹೊಂಟಾರೆ. ಆದ್ದರಿಂದ ಆ ಹಿಂದೂ ಶಬ್ದ ಬಸವಾದಿ ಶರಣರಲ್ಲಿ ಇಲ್ಲ ಅಂತ ವಿರೋಧ ಮಾಡ್ತಾಯಿದ್ದಾರೆ. ಇದನ್ನು ಸಮರ್ಥಿಸಲಿಕ್ಕೆ ಹೋಗಿ ನಮ್ಮ ಬಸವಾದಿ ಶರಣರ 12ನೇ ಶತಮಾನದ ವ್ಯವಸ್ಥೆ, ಯಾವ ಸನಾತನ ಮತ್ತು ವರ್ಣವಾದ ಮಾಡ್ತಕ್ಕಂಥವ್ರು, ಸನಾತನ ಎಂಬುದು ಹೆಸರು ಭಾಳ ಒಳ್ಳೆಯದು, ಆದರೆ ಅದನ್ನು ದುರುಪಯೋಗ ಪಡ್ಕೊಳ್ತಕ್ಕಂಥ ಜನ ಅದಾರ ನಮ್ಮ ದೇಶದೊಳಗೆ. ಆದರೆ ಈ ವರ್ಣವಾದಿಗಳು ಅಂತ ನಾನು ಕರಿತೀನಿ. ಅದಕ್ಕೆ ವರ್ಣವಾದ ಮತ್ತು ಜಾತಿವಾದ ಮನ್ನಿಸುವಂಥವರು ನಮ್ಮ 12ನೇ ಶತಮಾನದ ಶರಣರ ವಿಚಾರಧಾರೆಗಳಿಗೆ, ಅವರು ಕೊಟ್ಟ ಕೊಡುಗೆಗಳಿಗೆ, ಅವರು ಕೊಟ್ಟ ಧರ್ಮ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ನಾಶ ಮಾಡ್ತಾ ವಿಕೃತಗೊಳಿಸ್ತಾ ಬರ್ತಾ ಇದ್ದಾರೆ. ಸಾಹಿತ್ಯದಲ್ಲಿ ಕಲಬೆರಕೆ ಮಾಡೋದು, ಅದನ್ನು ಬಸವಾದಿ ಶರಣರ ಹೆಸರು ತಲೆಗೆ ಕಟ್ಟೋದು ಮಾಡ್ಕೋತ ಬರ್ತಾ ಇದ್ದಾರೆ. ಇದು ಸತ್ಯಾಸತ್ಯವನ್ನು ಜನ ತಿಳ್ಕೋಬೇಕು. ಇತ್ತೀಚೆಗೆ ಈ ರೀತಿಯಿಂದ ಬಸವಣ್ಣವರಿಗೆ ಅವಹೇಳನಕಾರಿ, ಶರಣರಿಗೆ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ವಿಜಯಪುರದಲ್ಲಿ ಒಬ್ಬರು BJPಯ ಮುಖಂಡ, ನಾನು ರಾಜಕೀಯ ನಾಯಕರಿಗೆ, ಎಲ್ಲ ನಾಯಕರು ಎಲ್ಲ ಪಕ್ಷದ ನನಗೆ ಅಭಿಮಾನಿಗಳದಾರ, ನಮ್ಮ ಭಕ್ತರು ಅದಾರ, ಅದ್ರ ಬಗ್ಗೆ ಹೇಳ್ತೀನಿ ನಾನು ಸ್ವಲ್ಪ. ಈ ಸುರೇಶ್ ಬಿರಾದಾರ್ ಅನ್ನುವಂಥವ್ರು ಒಬ್ಬರು BJP ಮುಖಂಡ ಅಂತ ಕೇಳಿದ್ದೇನೆ. ಅವರು ಬಸವಣ್ಣವರು ಕಲ್ಯಾಣದಲ್ಲಿ ಇದ್ದಿದ್ದು ಕೇವಲ 6 ವರ್ಷ ಅಂತೆ. 6 ವರ್ಷದಲ್ಲಿ 180 ಕೋಟಿ ವಚನ ಬರೆಯೋಕ್ಕೆ ಈ ಶರಣರಿಗೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ ಒಂದು ಪ್ರಶ್ನೆ ಕೇಳಿದಾರೆ ಅಂತ ಸುದ್ದಿ ಬಂದಿದೆ. ಈ ಸುದ್ದಿ ಅವರು ಹೇಳಿದ ಖರೆ ಇದ್ದರೆ ಅದನ್ನು ಬಿಡುಗಡೆ ಮಾಡ್ಯಾರ. ಇದಕ್ಕೆ ನಾನು ಸರಿಯಾದ ರೀತಿಯಿಂದ ಅವರಿಗೆ ಅಧ್ಯಯನ ಇಲ್ಲ ಅಂತ ಕಾಣ್ತದೆ. ಬಸವಾದಿ ಶರಣರ ಬಗ್ಗೆ ಮಾತಾಡಬೇಕಾದ್ರೆ ಆ ಶರಣರ ಬಗ್ಗೆ ಏನು, ಅವರ ತತ್ವದ ಬಗ್ಗೆ ಮೊದಲು ತತ್ವಜ್ಞಾನ ಗೊತ್ತಿರಬೇಕು. ಆಮೇಲೆ ಆ ಶರಣರ ಮೇಲೆ ಆದಂಥ ಐತಿಹಾಸಿಕ ದಾಳಿಗಳು, ಸಾಹಿತ್ಯಿಕ ದಾಳಿಗಳು, ಸಾಂಸ್ಕೃತಿಕ ದಾಳಿಗಳು, ಧಾರ್ಮಿಕ ದಾಳಿಗಳು ಏನಾಗಿದ್ದಾವೆ, ಕಲಬೆರಕೆ ಏನಾಗಿದ್ದಾವೆ, ಅದ್ರ ಬಗ್ಗೆ ಗೊತ್ತಿರಬೇಕು. ಗೊತ್ತಿಲ್ಲದೇ ಏನೇನೋ ಹೇಳಿ ನಮ್ಮ ಬಸವಾದಿ ಶರಣರಿಗೆ ಈ ರೀತಿ ಅವಮಾನಿಸುವುದು, ತುಚ್ಛೀಕರಿಸುವಂಥದ್ದು ಭಾಳ ದೊಡ್ಡ ಅಪರಾಧ ಆಗ್ತದೆ. ಕಲ್ಯಾಣದಲ್ಲಿ ಬಸವಣ್ಣವರು 6 ವರ್ಷ ಹೆಂಗಿದ್ರಪ್ಪ, ಪುಣ್ಯಾತ್ಮ ಸುರೇಶ್ ಬಿರಾದಾರ್ 6 ವರ್ಷ ಇದ್ದೀರಿ ಅಂತ ಹೇಳಿದ್ರಲ್ಲ, ಯಾವ ಆಧಾರ ನಿಮಗೆ? ನೀವೇ ಬರ್ಕೊಂಡ್ರೇನು ಶಾಸ್ತ್ರ? ಹಂಗೆ ಕೇಳಿ ಹೇಳ್ತೀನಿ ಬಸವಣ್ಣರ ವಚನ. ಬಸವಣ್ಣವರು ಕಲ್ಯಾಣದಲ್ಲಿ ಇದ್ದಿದ್ದು 36 ವರ್ಷ. ಕೇಳ್ರಿ ವಚನ ಹೇಳ್ತೇನೆ, ಇದನ್ನು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಅಯ್ಯ, ಭಕ್ತಿಗೆ ಬೀಡಾದ ಕಲ್ಯಾಣ 36 ವರ್ಷ. ಒಟ್ಟು ಕಲ್ಯಾಣದಾಗ ಉಳಿದಿದ್ದು ಶರಣರು ಬಸವಣ್ಣವರು 36 ವರ್ಷ ಇದ್ದರು ಅಂತ ಬಸವಣ್ಣರು ಹೇಳ್ತಾರೆ. ಅನುಭವಕ್ಕೆ ಬೀಡಾದದು ಕಲ್ಯಾಣ 27 ವರ್ಷ. ಅಲ್ಲಿ ಅನುಭವ ಮಂಟಪ ಸೆಷನ್ ನಡೆದಿದ್ದು ಎಷ್ಟು ವರ್ಷ ಅಂತಂದರೆ 27 ವರ್ಷ ಅನುಭವ ಮಂಟಪದ ಸೆಷನ್, ಪಾರ್ಲಿಮೆಂಟ್ ನಡೆದಿದೆ ಅಲ್ಲಿ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಏನು ಅಧ್ಯಯನ ಇಲ್ದೇ ಯಾರ್ದೋ ಮಾತು ಕೇಳಿ ಏನು ಹೇಳಕ್ಕೆ ಹೋಗಬಾರ್ದಂಗೆ. ಅಯ್ಯ, ಭಕ್ತಿಗೆ ಬೀಡಾದ ಕಲ್ಯಾಣ 36 ವರ್ಷ, ಅನುಭವಕ್ಕೆ ಬೀಡಾದ ಕಲ್ಯಾಣ 27 ವರ್ಷ. ಇದು ಬಸವಣ್ಣವ್ರು ಹೇಳಿದ ವಚನ. ಯಾವುದೋ ಅಲ್ಲ, ಸಾಕು, ನಿಮಗೆ ಇಷ್ಟೇ ಉತ್ತರ ಸಾಕು ಅಂತ ಅನ್ನಿಸ್ತದೆ ನನಗೆ. 27 ವರ್ಷ ಕಲ್ಯಾಣದಲ್ಲಿದ್ದರು. ಆದರೆ ವಚನಗಳ ಆಧಾರದಲ್ಲಿ ಸಾಕಷ್ಟು ಜನ, 770 ಜನ ಅನುಭಾವಿಗಳಿದ್ದರು. ದೊಡ್ಡ ಅನುಭವಿಗಳು, ಮಹಾಯೋಗಿಗಳು, ಮಹಾ ತಪಸ್ವಿಗಳಿದ್ದರು. ಅವರು ಲಿಂಗಾಂಗ ಸಾಮರಸ್ಯ ಅಂತ ಏನಿದೆ ನಮ್ಮ ಶರಣರಲ್ಲಿ, ಅದನ್ನು ಸಾಧಿಸಿದಂಥ ಮಹಾಪುರುಷರವರು. ಅವ್ರ ತತ್ವ ಸಂದೇಶನ ಸಾರ್ತಕ್ಕಂಥವ್ರು, ಪ್ರಸಾರಗೊಳಿಸ್ತಕ್ಕಂಥವ್ರು, ಅದನ್ನು ಹಿಡಿದಿರ್ತಕ್ಕಂಥವ್ರು ಏನಿದ್ದರು 1,96,000 ಜನ ಇದ್ದರು. ವಚನ ಇಷ್ಟು ಜನ ಇದ್ದರು ಅಂತ ನಮ್ಮ ವಚನ ದಾಖಲೆ ಹೇಳ್ತದ್ರಿ. ಹೆಂಗಿದ್ರು ಅಲ್ಲೇ ಜಾಗ ಇತ್ತು ಅಂದ್ರೆ ಏನು ಅರ್ಥ? ಅದು ಕಲ್ಯಾಣ ಅಂದರೆ ಬರೋ ಊರಲ್ಲದು. ಕಲ್ಯಾಣ ಎಲ್ಲೆಲ್ಲಿ ಕಲ್ಯಾಣ ಇತ್ತು, ಬೇಕಾದ ಕಡೆ ಕಲ್ಯಾಣ ಇತ್ತು. ಕರ್ನಾಟಕದ ಅಲ್ಲೆಲ್ಲಿ ಮೂಲೆಯಲ್ಲಿ ಹೋದ್ರೆ ನಮ್ಮ ಕಲ್ಯಾಣದ ಕುರುಗಳು ಸಿಗ್ತಾವೆ. ಅಲ್ಲಿನ ಜನ ಶೇಷನ್ಗೆ ಬರ್ತಿದ್ರು, ತಮ್ಮ ಕಾಯಕ ಮಾಡ್ಕೋತಿದ್ರು. ಆ ರೀತಿಯಾಗಿ ಅಷ್ಟೊಂದು ಶರಣರಿದ್ದರು. ಅವರು ಅಷ್ಟು ವಚನ ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಯಿತು ಅಂದರೆ, ನಾನು ಈಗಾಗಲೇ ಹೇಳಿದಂಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ನಿಸ್ತದೆ. 6 ವರ್ಷ ಕಲ್ಯಾಣದ ಇದ್ದರು ಅಂತ ನಿಮ್ಮ ಬಾಯಿಂದ ಕೇಳಿದ್ದೆ ನಾನು. ಈ ಸುರೇಶ್ ಬಿರಾದಾರ್ ಅನ್ನೋರ ಬಾಯಿಂದ ಕೇಳಿದ್ದು. ಇದುವರೆಗೆ ಯಾರೂ ಹೇಳಿಲ್ಲ ಇದು.
ಯಾರೋ ಒಬ್ಬರು ಹೇಳಿದರು 8 ವರ್ಷ 10 ವರ್ಷ ಉಳಿದಿರಿ ಅಂತ ಒಬ್ಬರು ಹೇಳ್ತಾರೆ, ಒಬ್ಬರು ಏನೋ ಹೇಳ್ತಾರೆ. ಮನಸ್ಸಿಗೆ ಬಂದಿದ್ದು ಹೇಳ್ದೇನು ರೀ, ಅಧ್ಯಯನ ಮಾಡಿ ಹೇಳ್ರಿ, ಸ್ವಲ್ಪ ಅಧ್ಯಯನ ಮಾಡಿ ಹೇಳಬೇಕು. 36 ವರ್ಷ ಇದ್ದರು, ಸರಿಯಾಗಿ ತಿಳ್ಕೊಳ್ಳಿ. ಬಸವಣ್ಣನವರು ಅವರು ಶರಣರು ಕಲ್ಯಾಣದಲ್ಲಿ ಇದ್ದಿದ್ದು 36 ವರ್ಷ. ಅಲ್ಲಿ ಭಕ್ತಿ ಮಾಡಿದರು. 36 ವರ್ಷದಾಗ 9 ವರ್ಷ ಅವರು ಪೂರ್ವಭಾವಿ ಅನುಭವ ಮಂಟಪ ಸಿದ್ಧತೆ ಮಾಡಿದ್ರೆ ಹೋಗಿದೆ. 27 ವರ್ಷ ಅನುಭವ ಮಂಟಪ ಸೆಷನ್ ನಡೆದಿದೆ. ಇದು ವಾಸ್ತವ. ಸಾಕು ನಿಮಗೆ ಉತ್ತರ ಅಂತಂತೀನಿ. ನಾಡಿನ ಜನತೆ ಕೇಳ್ರಿ, ಇವ್ರ ಮಾತಿಗೆ ಸರಿಯಾಗಿ ಉತ್ತರ ಬಂದಿದೆಯಲ್ಲ ನೋಡ್ಕೊಡ್ರಿ. ಆಮೇಲೆ ಇನ್ನು ಹೇಳ್ತಾರೆ, ಇಷ್ಟೊಂದು ವಚನ ಹೆಂಗೆ ಬರಲಿಕ್ಕೆ ಸಾಧ್ಯ, ಎಲ್ಲಿ ಕುಂತು ಬರ್ರಿ. ಅವರು ಲಕ್ಷಗಟ್ಟಲೆ ಜನ ಶರಣರಿದ್ದರು ಅಲ್ಲಿ. ಬರೋಕ್ಕೆ ಹೆಂಗೆ ಸಾಧ್ಯ ಅಂದರೆ ಬರೀತಾರೆ. ಇತ್ತೀಚಿನವ್ರು ಎಷ್ಟೋ ಲಕ್ಷಗಟ್ಟಲೆ ಬರೋಕತ್ಯಾರ. ಅವ್ರು ಬರೋದೇನು ದೊಡ್ಡ ಮಾತಾ? ಸಿದ್ದರಾಮೇಶ್ವರನ ವಚನನೇ ಇದೆ, ಯಾರು ಎಷ್ಟು ವಚನ ಬರೆದಾರೆ ಅಂತ. ಯಾರು ಎಷ್ಟು ವಚನ ಬರೆದಾರೆ ಅನ್ನುವಂಥದ್ದು ಸಿದ್ದರಾಮೇಶ್ವರ ಶಿವಯೋಗಿಗಳ ವಚನದಾಗ ದಾಖಲೆನೇ ಇದೆ. ಅದು ಅಲ್ಲೇನ ವಚನ ಎಷ್ಟಿದು 280 ಕೋಟಿ ಹೇಳ್ತಾರೆ. ಬಾಯಲ್ಲಿ ಹೇಳಿಲ್ಲ ಅದು. ಅಷ್ಟು ರಚನೆ ಮಾಡೋ ಕೆಲಸ ಏನಿತ್ತು ರೀ? ಶಿವಯೋಗದ ಸಾಧನೆ ಮಗ್ನ ಆಗೋದು, ಅವರೆಲ್ಲ ವಚನ ಬರೆಯೋದು ಮುಖ್ಯ ಕೆಲಸ ಅವ್ರದ್ದು. ಆಮೇಲೆ ತನ್ನ ಹೊಟ್ಟೆಗೆ ಏನು ಬೇಕಾಯಿತು ಏನಾದ್ರು ಅಂದ್ರೆ ಒಂದು ಕಾಯಕ ಮಾಡ್ಕೊಳ್ಳೋದು ಶರಣರ ಕೆಲಸ. ಉಳಿದಕ್ಕೆಲ್ಲ ಈ ಲೋಕ ಕಲ್ಯಾಣಕ್ಕಾಗಿ ಬೇಕಾಗಿರುವಂಥ ಎಲ್ಲ ಸಂದೇಶಗಳನ್ನ ಬರೆದಿಡ್ತಿದ್ರು. ಏನಿತ್ತು ನಮ್ಮ ದೇಶದ ವ್ಯವಸ್ಥೆ ಅಂದರೆ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಹೆಣ್ಣು ಗಂಡು ಭೇದ, ಶೋಷಣೆ, ಜಾತಿ ಆಹಾರದಿಂದ ನಾವು ಭಾಳ ಮೇಲು. ಇವತ್ತು ಅದ ಹುನೇರಿದೆ, ನೀವೆಲ್ಲ ಬೆನ್ನು ಹತ್ತೋದು. ಇವರೆಲ್ಲ ಏನು ಬೆನ್ನು ಹತ್ತಾರ, ಮೂಲ ಅದು ಉಳಿಸ್ಬೇಕನ್ನೋದೇ ಇವ್ರ ಪ್ರಯತ್ನ. ಜಾತಿ ವ್ಯವಸ್ಥೆ ಇತ್ತು, ವರ್ಣ ವ್ಯವಸ್ಥೆ ಇತ್ತು, ಹೆಣ್ಣು ಗಂಡು ಭೇದ ಇತ್ತು, ಒಡೆಯ ಮತ್ತು ಗುಲಾಮ ಭೇದ ಇತ್ತು, ಅರಸು ಆಳು ಭೇದ ಇತ್ತು. ಈ ಭೇದ ತೊಡೆದಾಕಿ ಅವ್ರವ್ರ ಪಾಲಿನ ಕರ್ತವ್ಯ ಅವ್ರು ಮಾಡ್ಕೊಳ್ಳಿ. ಆದರೆ ಸಮಾಜ ದೃಷ್ಟಿಯಿಂದ ಎಲ್ಲರೂ ಮಾನವರು ಸಮಾನರು ಅನ್ನೋದು ಬಸವ ಸಿದ್ಧಾಂತ. ಇದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಮತ್ತು ಭೌತಿಕ ಜಗತ್ತಿನಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಎಲ್ಲರೂ ಕೂಡ ಶಿವಯೋಗ ಸಾಧನೆಯಲ್ಲಿ ಧ್ಯಾನಮಗ್ನವಾಗಿ ಅವರು ತಮ್ಮ ಕಾಯಕ ಮಾಡ್ಕೊಂಡು ಬಂದು ಶಿವಯೋಗದಲ್ಲಿ ಮಗ್ನಾಗಿ ಸಂತೃಪ್ತಿ ಪಡಿಬೇಕು ಅನ್ನೋ ಉದ್ದೇಶ ಇತ್ತು. ಈ ಎಲ್ಲ ಉದ್ದೇಶವನ್ನು ಒಳಗೊಂಡು ಬರೆದಂಥ ವಚನಗಳು ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ಅದಾವೆ. ಹೆಂಗೆ ಬರೋಕ್ಕೆ ಸಾಧ್ಯ ಅಂದರೆ ಒಬ್ಬರು ಬರ್ದಾರೇನು? ಲಕ್ಷಾಂತರ ಜನ ಶರಣರಿದ್ದರು, ಅವರು ಬರೆದ್ರು, ಅವ್ರ ಲೆಕ್ಕದ ಮೇಲೆ ಬರೆದ್ರು. ಅಷ್ಟು ಶರಣ ರಚನೆ ಮಾಡ್ಯಾರ. ಅದರ ಅನೇಕ ದ್ರೋಹಿಗಳು ವಿದ್ರೋಹಿಗಳು ವಚನ ಸಾಹಿತ್ಯ ನಮ್ಮನ್ನು ನಾಶ ಮಾಡ್ಯಾರ. ಆ ನಾಶ ಮಾಡಿದ ವಂಶಸ್ಥರು ಈಗ ವಿರೋಧ ಮಾಡೋದು ಇವರು. ಯಾಕೆ ಇವ್ರೊಳಗೆ ಇಷ್ಟು ಉರಿಯೋದಂದ್ರೆ 6 ವರ್ಷ ಇದ್ರು ಅಂತ ಹೆಂಗೆ ಬಂತೀರಿ ನಿಮಗೆ ಬಾಯಿಗೆ? ಎಷ್ಟು ಹೀಯಾಳಿಸ್ತೀರಿ ಶರಣರಿಗೆ? ಇನ್ನೂ ಸಾಕಾಗಿಲ್ವ ನಿಮಗೆ? ವಚನದ ಸಾಹಿತ್ಯ ರಚನೆ ಕೊಟ್ಟಂಥ, ಸಕಲ ಮಾನವರಿಗೆ ಸಮಾನತೆ ಕೊಟ್ಟಂಥ, ವಿಶ್ವಕ್ಕೆ ಶಿವಯೋಗದ ಮೂಲಕ ಸರ್ವಾಂಗಲಿಂಗಿತ ತತ್ವವನ್ನು ಕೊಟ್ಟಂಥ ಮಹಾಗುರು ಬಸವೇಶ್ವರರು ಅಸಂಖ್ಯಾತ ಶರಣರ ರಕ್ತವನ್ನು ಈ ಭೂಮಿ ಮೇಲೆ ಕೆಸರಾಗಿತ್ತ ಕಾಲಕ್ಕೆ. ಅಷ್ಟು ರೊಚ್ಚಿವರಿಗೆ, ಎಷ್ಟು ರೊಚ್ಚಪಟ್ಟಂಥವ್ರು ನೀವು ಇವತ್ತಿಗೆ ಬೆನ್ನು ಹತ್ತಿರ ಶರಣರಿಗೆ. ಆತ್ಮಾವಲೋಕನ ಮಾಡ್ಕೊಂಡು ನಾವು ಮನುಷ್ಯತ್ವ ಉಳ್ಳವರ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಹಿಂಗೆ ಹೇಳೋರು. ಆದ್ದರಿಂದ ನೀವು ಒಳ್ಳೆಯವರಾಗ್ರಿ, ನಿಮ್ಗೆ ಗೌರವ ಸಿಗ್ತದೆ. ನೀವು ಬಸವಾದಿ ಶರಣರಿಗೆ ಗೌರವಿಸಿದ್ರೆ ನಿಮ್ಗೆ ಗೌರವ ಸಿಗ್ತದೆ. ಇಷ್ಟು ಹೀಯಾಳಿಸಿ ಮಾತಾಡ್ತೀರ 6 ವರ್ಷ ಬಸವಣ್ಣ ಉಳಿದಿರು ಅಂತ. ಇದು ತಿದ್ಕೊಳ್ರಿ ನೀವು. ಏನು ಹೇಳಿರಿ ಯಾರ್ದೋ ಮಾತು ಕೇಳಿರಿ, ಪಾಪ ನಿಮ್ಮದೇನು ಸ್ವಂತಕ್ಕೆ. ಯಾಕೆ ನಿಮ್ಗೆ ಅಧ್ಯಯನ ಇಲ್ಲ. ಅಧ್ಯಯನ ಇದ್ದವ್ರು ಹೀಗೆ ಮಾತಾಡೋಲ್ಲ. ಅದಕ್ಕಾಗಿ 12ನೇ ಶತಮಾನದ ಬಸವಾದಿ ಶರಣರು ವಚನ ಬರೆದಂಥದ್ದು ಕಲ್ಯಾಣದೊಳಗೆ ಸಾಕಷ್ಟು ವಚನ ಬರೆದಾರ. ಸಿದ್ದರಾಮೇಶ್ವರ ವಚನ ಒಂದಿದೆ, ಅದನ್ನು ಅಧ್ಯಯನ ಮಾಡ್ಕೊರಿ. ದೊಡ್ಡ ವಚನ ಯಾರು ವಚನ ಎಷ್ಟು ಬರೆದಾರ, ಯಾರೆಷ್ಟು ವಚನ ಕೊಟ್ಟಾರ ಅನ್ನೋಂಥ ಉತ್ತರ ಇದೆ ಅದರೊಳಗೆ. ಆ ವಚನಗಳನ್ನ ನೋಡ್ಕೊಳ್ರಿ ಬೇಕಾದ್ರೆ. ಆ ಒಂದು ರೀತಿಯಿಂದ ನೀವು ಇಂಥ ಮನೋಭಾವಗಳನ್ನು ತಿದ್ಕೋಬೇಕು. ನಮ್ಮ ಬಸವಾದಿ ಶರಣರಿಗೆ ವಿಕೃತಗೊಳಿಸೋಕ್ಕೆ ಹೋಗಬೇಡ್ರಿ. ನಮ್ಮ ಬಸವಾದಿ ಶರಣರು ಸರ್ವಾಂಗಲಿಂಗಿಗಳು. ಇವರು ಸ್ವತಃ ದೇವರನ್ನು ಹೊರ ಹುಡುಕದೆ ತನ್ನೊಳಗೆ ಆತ್ಮಾವಲೋಕನ ಮಾಡಿಕೊಂಡು, ಮನಸ್ಸು ಏಕಾಗ್ರ ಮಾಡಿಕೊಂಡು, ಮನಸ್ಸು ಶುದ್ಧ ಮಾಡಿಕೊಂಡು ಸತ್ಯಸಿದ್ಧ ಜೀವಿಗಳಾಗಿ ತನ್ನಲ್ಲೇ ದೇವನನ್ನು ಹುಡುಕತಕ್ಕಂಥದ್ದು. ಮತ್ತು ಎಲ್ಲ ಕಾಣುವಂಥ ಎಲ್ಲ ಜನಾಂಗದಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ, ಜೀವಿಗಳಲ್ಲಿ, ಮಾನವರಲ್ಲಿ ಎಲ್ಲರೂ ದೈವತ್ವವನ್ನು ನೋಡಿದರವರು, ದೈವತ್ವ ಸಂಭೂತ ನೋಡಿದರವರು. ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಯಾರ ಹೇಳ್ಯಾರೇನು? ಹೊರಗೆ ತೋರಿಸ್ತಾರೆ, ಎಲ್ಲೋ ಅಲ್ಲಿ ದೇವರು, ಇಲ್ಲಿ ದೇವರು, ಅಲ್ಲಿ ದೇವರು. ಇದು ಇರಲಿ, ಪಾಪ ಭಾವಕ್ಕೆ ಬಂದಿರ್ತದೆ ಜಗತ್ತಿನಾಗ. ಅವ್ರು ಎಲ್ಲರೂ ಹೋಗ್ರಿ, ನಮ್ಮದೇನು ತಕರಾರು ಇಲ್ಲ. ಆದರೆ ಶರಣರು ಸಾಮಾನ್ಯರು ಅಲ್ಲವರು. ನಮ್ಮ ಅಕ್ಕ ಮಾದಿರು ಒಂದು ಕಡೆ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರ ನಿಲ್ಕಡೆ ಏನು ಅರಿಯಬಲ್ಲಡೆ, ಶರಣರ ನೆಲೆಗಳನ್ನು ಅರಿವೋಡೆ ಅನ್ನಳವೇ. ಇದು ಅಕ್ಕ ಮಾದಿ ಮಹಾಯೋಗಿಣಿ. ಜಗತ್ತಿನ ಶ್ರೇಷ್ಠವಾದಂಥ ಸಣ್ಣ ವಯಸ್ಸಿನೊಳಗೆ ಅತ್ಯುನ್ನತ ಯೋಗದ ಸ್ಥಿತಿಗೆ ಹೋಗಿದಂಥವ್ರು ಯಾರು ಅಂದರೆ ಅಕ್ಕ ಮಾದಿಯವರು. ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡಿ. ಶರಣರ ನೆಲೆಗಳನ್ನು ಅರಿವೋಡೆ ಅನ್ನಳವೇ, ಹರಿಯ ಜಸುರರೇಗಳವಲ್ಲ. ಹರಿಹರ ಬ್ರಹ್ಮಾದಿಗಳಿಗೂ ಬಸವಾದಿ ಶರಣ ನಿಲುವು ತಿಳಿದಿಲ್ಲ ಅಂತ ಅಕ್ಕ ಮಾದಿಗೆ ಹೇಳ್ತಾರೆ. ಮತ್ತು ನೀವು ರೇಖಾಕ್ಕೆ ಹೋಗಬೇಡ್ರಿ.
ಅವರೆಲ್ಲ ಆಗಿನ ಕಾಲದ ರಾಜರು ದೇವರು ಮಾಡಿ ಕೂಡಿಸ್ಯಾರ. ಈಗೆಲ್ಲ ರಾಜರಿಗೆ ದೇವ್ರು ಅನ್ನೋರು ಇವರು. ದೇವ್ರಿಗೆ ನಾಮರೂಪ ಇರಲ್ಲ, ನಿರಾಕಾರ ಪರವಸ್ತಿನೇ ಎಲ್ಲರಿಗೂ ದೇವರು. ನಮ್ಮ ದೇವರು, ನಿಮ್ಮ ದೇವರು, ಎಲ್ಲರ ದೇವರು ಇರೋದು ಒಂದೇ ಶಕ್ತಿ ಅದು. ಅದು ಪರಸ್ಪರ ವಸ್ತು, ಪರಬ್ರಹ್ಮ, ಪರಶಿವ, ಪರಶಿವ ತತ್ವ ಅಂತಾರೆ. ಈ ಭೂಮಿ ಮೇಲೆ ಹೋದಂಥವ್ರು ಅನೇಕರು ಏನು ಮಾಡ್ರೆ ಅವರ ಅಭಿಮಾನಿಗಳು ಅವ್ರವ್ರು ದೇವ್ರು ಮಾಡ್ಕೊತ ಹೊಂಟಾರೆ. ಆ ಕಾಲಕ್ಕೂ ಅವರು ಭಾಳ ದೊಡ್ಡ ಪುರುಷರಿದ್ದರು. ಅದಕ್ಕೆ ಅಂಥವ್ರು ಕೂಡ ಶರಣರು ನೀವು ತಿಳ್ಕೊಂಡಿಲ್ಲ ಅಂತ ಅಕ್ಕಮ್ಮವ್ರು ಹೇಳ್ತಾರೆ. ಅದು ಬಸವಣ್ಣವರು ಹಾಗೆ ಹೇಳ್ತಾರೆ. ಅಯ್ಯ ನಿಮ್ಮ ಶರಣ ನಿಲ್ಕೊಡೇನು ಅರಿವಡೆ, ಸ್ವರ್ಗ ಮರ್ತೆ ಪಾತಾಳದೊಳಗೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳ್ತಾರೆ. ಇನ್ನು ನಿಮ್ಮ ಪಾಡು ಏನು ರೀ, ಯಾಕೆ ಶರಣರ ಬಗ್ಗೆ ಅಷ್ಟೊಂದು ನಿಮಗಿದು ಇದೆ. ಆದ್ದರಿಂದ ಬಸವಣ್ಣವರು 36 ವರ್ಷ ಕಲ್ಯಾಣದಾಗಿದ್ದರು, 27 ವರ್ಷ ಅನುಭವ ಮಂಟಪ ಅಧಿವೇಶನ ನಡೆದಿತ್ತು. ಲಕ್ಷ ಅಲ್ಲ ಕೋಟಿಗಟ್ಟಲೆ ಶರಣರು ವಚನ ರಚಿಸಿದರು. ಅನೇಕ ಈ ಜಾತಿ ಸಂಕರದೊಳಗೆ ಈ ವರ್ಣವಾದಿಗಳು ಏನು ಮಾಡಿದರು ಅಂದರೆ, ಮಧ್ವರ್ಸರಂಥ ಪುಣ್ಯಾತ್ಮ ಬ್ರಾಹ್ಮಣ, ನಾವು ಬ್ರಾಹ್ಮಣ ಅಂದರೆ ಭಾಳ ಪವಿತ್ರ ಪದ ರೀ ಅದು. ಬ್ರಾಹ್ಮಣ, ವೈದಿಕ ಅಂದರೆ ಅವು ಕೆಟ್ಟ ಶಬ್ದ ಅಲ್ಲ, ಬಹಳ ಪವಿತ್ರವಾದ ಪದಗಳು. ಆ ಪದಗಳನ್ನು ಕೆಲವು ಸಂಕುಚಿತ ಮನೋಭಾವವನ್ನು ಇಟ್ಕೊಂಡಾರ, ತಮ್ಮ ಹೆಸರು ಇಟ್ಕೊಂಡು ಆ ಶಬ್ದದ ಗೌರವನ ಹಾಳು ಮಾಡ್ತಾ ಇದ್ದಾರೆ, ಹಾಳು ಮಾಡ್ಕೋತೇ ಬಂದಾರ. ಅದರಲ್ಲಿ ಒಳ್ಳೊಳ್ಳೆ ಜನರು ಅದಾರ, ಇಲ್ಲಂತ ನಾನು ಹೇಳಲ್ಲ. ಆದ್ದರಿಂದ ಆ ಪವಿತ್ರವಾದಂಥ ಬ್ರಾಹ್ಮಣ ಸಮಾಜದಲ್ಲಿ ಇರತಕ್ಕಂಥ ಮಧ್ವರ್ಸ ಅನ್ನುವಂಥವರು ತನ್ನ ಮಗಳನ್ನು ಹರಳೆಯನ ಮಗನಿಗೆ ಕೊಟ್ಟು ಅವರೆಲ್ಲ ಇಬ್ಬರು ಸಮಾನತೆ ಸಾರಬೇಕು ಜಗತ್ತಿನಗ, ಮಾನವ ಕುಲಕೋಟಿಯಲ್ಲಿ ಮೇಲು ಕೀಳಿದೆಯಲ್ಲಿ ಹೋಗಲಾಡಿಸ್ಬೇಕಂತೇಳಿ ಅವರು ರಕ್ತ ಸಂಬಂಧ ಬೆಳೆಸಿದರು. ಇದು ದೊಡ್ಡ ಸಂದೇಶ ಭಾರತಕ್ಕೆಲ್ಲ ಜಗತ್ತಿಗೆ. ಈ ಮಾನವ ಕುಲಕೋಟಿ ಒಂದು ಅನ್ನುವಂಥ ಸಾರುವಂಥ ತತ್ವಕ್ಕೆ ಅವ್ರು ಮಾಡಿದ್ರಿಂದ ಅಲ್ಲೋಲ ಕೊಲ್ಲಲಾಗಿ ನಮ್ಮ ಶರಣರನ್ನು ಕೊಲೆ ಮಾಡಿದ್ರು, ಎಳೆಹುಟಿ ಶಿಕ್ಷೆ ಕೊಟ್ಟರು, ಶಿರಚ್ಛೇದ ಮಾಡಿದ್ರು. ಅವರು ಬರೆದಂಥ ವಚನಗಳು ಇರಬಾರ್ದು ಅಂತೇಳಿ ಸಾಕಷ್ಟು ಲಕ್ಷ ಕೋಟಿದಾಗ ಸುಟ್ಟರು. ಹೆಂಗೆ ಸುಟ್ಟ್ರಿ ಅಂದರೆ ಏನು ಅರ್ಥ ಅದು ನಿಮಗೆ? ಯಾಕೆ ನಿಮ್ಮೊಳಗಿಂತ ಭಾವನೆ ಇದೆ? ಈ ಭಾವನೆ ಬರಬಾರ್ದು ರೀ. ಸ್ವಲ್ಪ ಒಳ್ಳೆಯವರಾಗ್ರಿ. ನಿಮ್ಮ ರಾಜಕೀಯ ಮಾಡಬೇಕು ಮಾಡಿರಿ, ಯಾರು ಬೇಡ ಹೇಳ್ತಿಲ್ಲ ನಿಮ್ಗೆ. ಜನಸೇವೆ ಮಾಡಿರಿ. ಅವ್ರು ಆ ಜಾತಿಯವರು, ಇವ್ರು ಈ ಜಾತಿಯವರು, ಅವ್ರು ಆ ಸಮಾಜದವರು, ಇವ್ರು ಈ ಸಮಾಜ, ಏನು ನಿಮ್ಮದು ಆಟ ಇದು? ಅದಕ್ಕೆ ಎಲ್ಲ ಭಾರತೀಯರಿಗೆ ಒಳ್ಳೆಯದನ್ನು ಮಾಡೋಕ್ಕೆ ನೀವು ಯಾವ ಪಕ್ಷದ ನನಗೇನಾಗಬೇಕಾಗಿಲ್ಲ, ಯಾವ ಪಕ್ಷದವರೇ ಇರಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದು ಕರೀರಿ. ಶರಣರ ಬಗ್ಗೆ ಗೌರವ ಇರಲಿ, ಬಸವನ ಬಗ್ಗೆ ಗೌರವ ಇರಲಿ, ಅವ್ರ ಇತಿಹಾಸ ಚೆನ್ನಾಗಿ ತಿಳ್ಕೊಂಡು ನೀವು ಮುಂದುವರಿಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಗಮನಿಸ್ಬೇಕು ತಾವೆಲ್ಲ.